ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ಪೊಲೀಸರಿಂದ ಮನೆ ಕಳ್ಳತನ ಮಾಡುತ್ತಿದ್ದ ಆರೋಪಿಯ ಬಂಧನ. 1,74,000 ನಗದು ಮತ್ತು 493 ಗ್ರಾಂ ಬೆಳ್ಳಿಯ ಗಟ್ಟಿ ವಶ. ಚಳ್ಳಕೆರೆ ಟೌನ್ ವಿಠಾಲ್ ನಗರದ ಕುಬೇರ ಗ್ಯಾಸ್ ಏಜೆನ್ಸಿ ಎದುರುಗಡೆ ಮಲ್ಲಿಕಾರ್ಜುನ ಟಿಸಿ ರವರ ವಾಸದ ಮನೆಯಲ್ಲಿ 112.300 ಗ್ರಾಂ ತೂಕದ ಬಂಗಾರದ ಒಡವೆಗಳು, 921.910 ಗ್ರಾಂ ತೂಕದ ಬೆಳ್ಳಿಯ ಒಡವೆಗಳು ಮತ್ತು 24 ಲಕ್ಷ ರು ನಗದು ಹಣ ಕಳವು ಮಾಡಿಕೊಂಡು ಹೋಗಿರುವ ಬಗ್ಗೆ ಚಳ್ಳಕೆರೆ ಠಾಣೆಯಲ್ಲಿ ಕೇಸು ದಾಖಲಿಸಿ ತನಿಖೆ ಕೈಗೊಂಡಿರುತ್ತಾರೆ. ಸದರಿ ಪ್ರಕರಣದಲ್ಲಿ ಆರೋಪಿತನಾದ ಮೊಹಮ್ಮದ್ ಖಾನ್ ಪಠಾಣ್, ಮೆಹಬೂಬ್ ಖಾನ್, ಪಠಾಣ್ ಖಾನ್ ಸಾಬ್, ಬೀನ್ ಜಾಹೀರ್ ಖಾನ್, ಸರಾಯಿಪಾಳ್ಯ, ನಾಗವರ, ಬೆಂಗಳೂರು ಇವರನ್ನ ದಸ್ತಗಿರಿ ಮಾಡಿ ಇವನಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4,60,000 ನಗದು ಹಣ, 103 ಗ್ರಾಂ ಬಂಗಾರದ ಆಭರಣಗಳು, 199 ಗ್ರಾಂ ಬೆಳ್ಳಿ ಗಟ್ಟಿಯನ್ನ ವಶಪಡಿಸಿಕೊಂಡು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಪರಪ್ಪನ ಅಗ್ರಹಾರ ಬಂದಿಖಾನೆಗೆ ಬಿಟ್ಟಿರುತ್ತಾರೆ. ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಕುಮಾರ್ ಕೆ ಮತ್ತು ಪಿಎಸ್ಐಗಳಾದ ಶಿವಕುಮಾರ್, ಈರೇಶ್ ಹಾಗೂ ರವಿಕುಮಾರ್ ಹಾಗೂ ಸಿಬ್ಬಂದಿಯವರಾದ ವಸಂತ್ ಕುಮಾರ್, ಶಿವಕುಮಾರ್, ವೆಂಕಟೇಶ್, ಶ್ರೀನಿವಾಸ್, ರಂಗನಾಥ್, ಪರಶುರಾಮ್, ಶ್ರೀಧರ್, ವಸಂತ್, ರಮೇಶ್ ಬಾರ್ಕಿ, ಮಂಜುನಾಥ್ ಇನ್ನು ಮುಂತಾದ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿರುತ್ತಾರೆ.